ಹಲೋ ವ್ಯೂವರ್ಸ್, ಬೆಂಗಳೂರು ಅಡುಗೆಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆ ಮೆಂತ್ಯ ಸೊಪ್ಪು, ಪುದೀನ, ಬಟಾಣಿ ಹಾಕಿ ಪಲಾವ್ ಮಾಡ್ತಿದ್ದೀನಿ. ಅದು ತುಂಬ ಸುಲಭವಾಗಿ ಮಾಡ್ಕೋಬೋದು ಈಸಿಯಾಗಿ. ಈಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಎಣ್ಣೆ 4 ಸ್ಪೂನಷ್ಟು, ಇಬ್ಬರಿಗಾಗೋಷ್ಟು ಮಾಡ್ತಿದ್ದೀನಿ. 1 ಪಾವು. ಸ್ಟವ್ ಹಚ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಹಾಕ್ತಿದ್ದೀನಿ. 4 ಸೌಟು ಎಣ್ಣೆ ಚಿಕ್ಕದು. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದೆ ಕಾದಿದೆ. ನೋಡಿ, ಪಲಾವ್ ಎಲೆ ಮತ್ತು ಹೂವು ಸಿಗುತ್ತಲ್ಲ, ಅದು ಹಾಕಿದ್ದೀನಿ. ಕಾದ ನಂತರ ಮೊದಲಿಗೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಜಜ್ಕೊಂಡು ಹಾಕ್ತಿದ್ದೀನಿ. 2 ಈರುಳ್ಳಿ, ದಪ್ಪನಾದ 2 ಈರುಳ್ಳಿ ಹಾಕ್ತಿದ್ದೀನಿ. ನೋಡಿ, ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗಿದೆ. ದಪ್ಪನಾದ 2 ಈರುಳ್ಳಿ. ನೋಡಿ, ಇದು ಫ್ರೈ ಆಗಲಿ, ಹಸಿ ವಾಸನೆ ಹೋಗುವವರೆಗೆ. ಎರಡು ಏಲಕ್ಕಿ ಸಹ ಕುಟ್ಟಿಬಿಟ್ಟು ಹಾಕ್ತಿದ್ದೀನಿ. 3 ಟೊಮೆಟೊ ಹಾಕ್ತಿದ್ದೀನಿ. ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ 1 ಕಪ್ಪಷ್ಟು ನಾನು ಬಟಾಣಿ ತಗೊಂಡಿದ್ದೀನಿ. ಹಸಿ ಬಟಾಣಿ ಹಾಕ್ತಿದ್ದೀನಿ. ಇದಕ್ಕೆ ದಪ್ಪಮೆಣಸಿನ್ಕಾಯಿ 2 ದಪ್ಪಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಕ್ತಾರೆ. ಇದು ಸಹ ಸ್ವಲ್ಪ ಹಸಿ ವಾಸನೆ ಹೋಗೋ ಸ್ವಲ್ಪ ಹುರ್ಕೋಬೇಕು. ಎಣ್ಣೆಯಲ್ಲಿ ಹುರಿಯೋದ್ರಿಂದ ಬಟಾಣಿ, ದಪ್ಪಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ರಾತ್ರಿ ಆಗೋಷ್ಟಕ್ಕೆ ಹಳಸೋಗೋದಿಲ್ಲ. ಹಾಗಾಗಿ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ. ಎಣ್ಣೆ ತುಪ್ಪ ಇದಾದ ನಂತರ ನೋಡಿ, ಮೆಂತ್ಯ ಸೊಪ್ಪು ಅರ್ಧ ಕಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಹ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು, ಇದಿಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಗಮ್ಮಂತ ವಾಸನೆ, ಪರಿಮಳ ಬರ್ತದೆ. ಇದಕ್ಕೆ ಈಗ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಚ್ಚ ಖಾರದ ಪುಡಿ ನಾನಿಲ್ಲಿ 2 ಸ್ಪೂನ್ ಹಾಕ್ತಿದ್ದೀನಿ 1 ಪಾವಿಗೆ. ಯಾಕೆಂದರೆ ಚಳಿಗೆ ಖಾರ ಬೇಕು ಅಂಥೇಳಿ. ಮತ್ತು 2 ಸ್ಪೂನ್ ಧನಿಯಾ ಪೌಡರ್. ನೋಡಿ, ಮತ್ತು ಅರಿಶಿಣದ ಪುಡಿ ಒಂದು ಸ್ವಲ್ಪ. ಈ ಥರ ಹಸಿ ಸ್ಮೆಲ್ ಹೋಗೋವರೆಗೆ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು.
ನಾನು 1 ಇಂಚಷ್ಟು ಚಕ್ಕೆ ಮತ್ತು 5-6 ಲವಂಗ ತಗೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಪುಡಿ ಮಾಡಿಟ್ಕೊಂಡು ಮತ್ತು ಸ್ವಲ್ಪ ಸೋಂಪು, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕ್ಕೊಂಡು ಎಲ್ಲ ಮಿಕ್ಸಿಯಲ್ಲಿ ಪುಡಿ ಮಾಡಿ ರೆಡಿಗೆ ಇಟ್ಕೊಂಡಿದ್ದೀನಿ. ಅದ್ರದ್ದು 2 ಸ್ಪೂನಷ್ಟು, ಸಣ್ಣದು 2 ಸ್ಪೂನಷ್ಟು ಚಕ್ಕೆ ಲವಂಗ ಸೋಂಪಿನ ಪುಡಿ ಹಾಕು. ಈಗ ಬಾಸುಮತಿ ರೈಸು 3/4 ಪಾವು, ನಾನು 1 ಪಾವು ಅಷ್ಟು ಹಾಕ್ಕೊಂಡಿದ್ದೀನಿ. ಬಾಸುಮತಿ ರೈಸ್ 3/4 ಪಾವು, ಬುಲೆಟ್ ರೈಸು ಒಂದು ಅರ್ಧ ಪಾವು, ಎರಡು ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡೋದು. ಕಾಯಿಸ್ಕೊಂಡಿದ್ದೀನಿ ನೋಡಿ, ಕಾಯಿಸ್ಕೊಂಡಿದ್ದೀನಿ. 1 ಪಾವ್ಗೆ 3 ಪಾವಷ್ಟು ಬಿಸಿ ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದು ಕುದೀತಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಬಿಟ್ಟು ಲಿಡ್ಡನ್ನು ಮುಚ್ಚಿ ಒಂದು ವಿಸಿಲ್ ಹಾಕಿದ್ರೆ ಸಾಕು. ಈಗ ಇದು ಆಗಿದೆ ನೋಡಿ.